ವೀರಭದ್ರರಿಗೆ ಓ ಶಿವ, ನಿನ್ನ ಜೊತೆಗಿರೋ ಜನಗಳು ನೋಡ್ತಿದ್ರೆ ಬೋ ಖುಷಿ ಈ ಕೈಲಾಸದಲ್ಲಿ ಶಿವನ ಜೊತೆಗೆ ಗಣಗಳು ಇರ್ತಾವಲ್ಲ, ಹಂಗೆ ಅವರೇ ಜನಗಳು ಅಲ್ವೇನಪ್ಪಯ್ಯ? ಮಾರಿಗುಡಿ ಶಿವಣ್ಣಂಗೆ, ಮಾರಿಗುಡಿ ಶಿವಣ್ಣಂಗೆ. ಸುಮ್ಕಿರಪ್ಪ. ನೋಡಿದ್ರೆ ಯಜಮಾನ್ರೆ, ನೀವು ಬಂದ್ರುವೆ ಜೈಕಾರ ಎಲ್ಲ ಆ ಕಡೆಗೆ ಕೇಳಿಸ್ತೈತೆ. ಹೋಗ್ಲಿ ಬಿಡೋ ಸೀನಾ, ಎಷ್ಟೇ ಆದ್ರೂ ನನ್ನ ಅಳಿಯ ಅಲ್ವೇನು? ನೋಡಿದ್ರೆ ಯಜಮಾನ್ರೆ, ಇದು ನಿಮ್ಮ ಒಳ್ಳೆತನ ಅಂದ್ರೆ, ಆದ್ರೆ ಆ ಒಳ್ಳೆತನನ ಕೆಲವೊಬ್ರು ಕೆಟ್ಟದಕ್ಕೆ ಉಪಯೋಗಿಸ್ಕೋಬಾರ್ದಷ್ಟೇ. ಮಾರಿಗುಡ ವೀರಭದ್ರ ಅವರಿಗೆ, ಮಾರಿಗುಡ ವೀರಭದ್ರ ಅವರಿಗೆ, ಮಾರಿಗುಡಿ ವೀರಭದ್ರ ಅವರಿಗೆ, ಮಾರಿಗುಡಿ ವೀರಭದ್ರ ಅವರಿಗೆ, ಮಾರಿಗುಡ ವೀರಭದ್ರ ಅವರಿಗೆ, ಮಾರಿಗುಡಿ ವೀರಭದ್ರ ಅವರಿಗೆ, ಮಾರಿಗುಡ ವೀರಭದ್ರ ಅವರಿಗೆ. ಗೋಡಂಬಿ ಅಣ್ಣ, ಇವರೆಲ್ಲ ನಮ್ಮ ಕಡೆ ಇದ್ರಾ? ಅದೇ ಗೊತ್ತಾಯ್ತಾ ಇಲ್ಲ ಅದಕ್ಕೆ, ಯಾವಾಗ ಬಂದು ಸೇರ್ಕೊಂಡ್ರೋ ಏನು. ವೀರಭದ್ರ ಅವರಿಗೆ, ಮಾರಿಗುಡಿ ವೀರಭದ್ರ ಅವರಿಗೆ. ನೋಡ್ರಪ್ಪ ನೋಡ್ರಿ, ಶಿವಣ್ಣನ ಜೊತೆಗಿರೋರೇ ನಮ್ಮ ಯಜಮಾನ್ರ ಹೆಸರು ಹೇಳ್ಕೊಂಡು ಜೈಕಾರ ಆಗ್ತವ್ರೆ ಅಂದಮೇಲೆ ಅವ್ರ ಮನ್ಸಲ್ಲಿ ಏನೈತೆ, ಅವ್ರ ಆಸೆ ಏನು ಅಂತ ಇದ್ರಲ್ಲೇ ಗೊತ್ತಾಯ್ತಲ್ಲ. ಈ ಸೀನನ್ನು ಸೇರ್ಕೊಂಡ್ಬಿಟ್ನಾ? ಇವನಲ್ಲಿ ಸೇರಿರ್ತಾನೆ. ಪಿಂಕಿ ಹಿಂದೆ ಹೋಗೋದಕ್ಕೆ ಅವನಿಗೆ ಟೈಮ್ ಸಾಲಲ್ಲ. ನನ್ನ ಪ್ರಕಾರ ನಮ್ಮಪ್ಪನೇ ಇವನ್ನ ಹಿಡಿದು ಬುಟ್ಟಿಗೆ ಹಾಕ್ಕೊಂಡಿರ್ತಾನೆ ಅನ್ಸುತ್ತೆ. ಪಾರು, ನಮ್ಮ ಸೀನಾ ಮಾವನಿಗೆ ಬೆಂಬಲ ಕೊಡ್ತಾರೋದು ನೋಡಿದ್ರೆ ಬಹು ಖುಷಿ ಆಯ್ತೈತೆ ನನಗೆ. ಶಿವಣ್ಣ, ನಿಮ್ಮ ಮಾವನ ಎದುರುಗಡೆ ಬಂದಿದ್ದಾರೆ, ಅವರು ದೇವರ ಸಮಾನರು. ಹಾರ ಹಾಕಪ್ಪ. ಈಗ ನೋಡು, ಶಿವು ನನ್ನ ಕಾಲಿಗೆ ಬೀಳ್ತಾನೆ. ಆಗ ಅಳೆದು ಉಳಿದಿರೋ ಜನ ತಾನಾಗೇ ನಿನ್ನ ಕಡೆಗೆ ಬರ್ತಾರೆ. ಅಪ್ಪಯ್ಯ, ಒಂಚೂರು ಹೋಗಿ ಮುಂದಕ್ಕೆ ನಿಂತ್ಕೊ, ಆವಾಗ ಬರ್ತಾನ ಅವನು. ಶಿವು, ಇವತ್ತು ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಅನ್ನಿಸ್ತಿದೆ ಕಣೋ. ನನ್ನ ಮುದ್ದಿನ ಅಳಿಯಾನೆ ಚುನಾವಣಾ ಪ್ರಚಾರಕ್ಕೆ ನಿಂತಿದ್ದಾನೆ ಅಂದರೆ ಈ ಕ್ಷಣ ವಿಶೇಷ, ಬಹಳ ವಿಶೇಷ ಅಂತ ಅನ್ನಿಸ್ತಿದೆ. ದೆಸೆಗಾಲ ಒಂದಿದ್ರೆ ದಶದಿಕ್ಕೂ ನಡುತ್ತವೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣೋ ಶಿವು. ಶಿವಣ್ಣ, ನಿಮ್ಮ ಮಾವನ ಹತ್ರ ಆಶೀರ್ವಾದ ತಗೊಳಪ್ಪ. ಏನ್ ಹಂಗೆ ಹಾರನ ಹಿಡ್ಕೊಂಡಿದ್ಯಾ? ಹಾರನ ಹಾಕು, ಕಾಲಿಗೆ ಬೀಳಪ್ಪ. ಎಲ್ರೆದುರಿಗೆ ಶಿವು ತಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡಬೇಕು, ಆಗ ಜನ ಎಲ್ಲ ತಮ್ಮ ಕಡೆನೇ ತಿರುಗ್ತಾರೆ ಅಂತ ಮಾತಾಡ್ಕೋತಾ ಇದ್ರು.